ಇನ್ನು ಈ ಘಟನೆಯಲ್ಲಿ ಸಾವನ್ನಪ್ಪಿದಂಥವ್ರು ಒಂದು ಕಡೆಗಾದರೆ ಇನ್ನೊಂದು ಕಡೆಗೆ ಬದುಕುಳಿದವ್ರದ್ದು ಇನ್ನೊಂದು ಕತೆ. ಬ್ಯಾಚುಲರ್ ಪಾರ್ಟಿಗೆ ಅಂತೇಳಿ ಗೋಕರ್ಣಿಗೆ ಹೋಗ್ತಾ ಇದ್ರಂತೆ. ಅದರಲ್ಲಿ ಬದುಕುಳಿದಿದ್ದಾರೆ ಇವರು. ಅದು ಒಂದೇ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಏನಾಯಿತು ಇವರ ಪರಿಸ್ಥಿತಿ, ಹೇಗೆ ಬಚಾವಾದರು, ಯಾವ ರೀತಿಯಾಗಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ ಈಗ, ಡೀಟೇಲ್ಸ್ ಇಲ್ಲಿದೆ ನೋಡಿ. ಟ್ರಿಪ್ ಪ್ಲಾನ್ ಮಾಡಿದ್ದವರ ಬಾಳಲ್ಲಿ ಘೋರ ದುರಂತ. ಮಾವಳ್ಳಿಯ 7 ಮಂದಿಯಲ್ಲಿ 2 ಸಾವು. ಬ್ಯಾಚುಲರ್ ಪಾರ್ಟಿಗೆ ಹೋಗುತ್ತಿದ್ದ ಸ್ನೇಹಿತರು. ಹೌದು, ಕ್ರಿಸ್ಮಸ್ ಹಬ್ಬದ ರಜೆ ಹಿನ್ನೆಲೆ ಹಾಗೂ ಸ್ನೇಹಿತನ ಮದುವೆ ಫಿಕ್ಸ್ ಆಗಿದ್ರಿಂದ ಬ್ಯಾಚುಲರ್ ಪಾರ್ಟಿಗೆ ಅಂತ ಬೆಂಗಳೂರು ಮಾವಳ್ಳಿ ಭಾಗದ 7 ಮಂದಿ ಗೋಕರ್ಣಕ್ಕೆ ಟ್ರಿಪ್ ಹೊರಟಿದ್ದರು. ಆದರೆ ಈ ಪೈಕಿ 2 ದುರ್ಘಟನೆಯಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಸುಟ್ಟು ಕರಕಲಾಗಿದ್ದಾರೆ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ತೆರಳುತ್ತಿದ್ದ ಸೀಬರ್ಡ್ ಟ್ರಾವೆಲ್ಸ್ನ ಸ್ಲೀಪರ್ ಬಸ್ಗೆ ಕಂಟೈನರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಬೆಂಕಿಗೆ ಆಹುತಿಯಾಗಿ ಸುಮಾರು 9 ಮಂದಿ ಸಜೀವ ದಹನವಾಗಿದ್ದಾರೆ. ಈ ದುರಂತದಲ್ಲಿ ಬೆಂಗಳೂರಿನ ಮಾವಳ್ಳಿ ಪ್ರದೇಶದ 7 ಮಂದಿ ಗೆಳೆಯರ ತಂಡವು ಸಿಲುಕಿದೆ. ಕ್ರಿಸ್ಮಸ್ ಹಬ್ಬಕ್ಕೆ ರಜೆಗೆ ಎಂದು ಸಂತೋಷವಾಗಿ ಟ್ರಿಪ್ ಪ್ಲಾನ್ ಮಾಡಿದ್ದವರು ಈ ದುರಂತದಲ್ಲಿ ಅಂತ್ಯ ಕಂಡಿದ್ದಾರೆ. ಈ ತಂಡದಲ್ಲಿ ಮಂಜುನಾಥ್, ಸಂಧ್ಯಾ ಹೆಚ್, ಶಶಾಂಕ್ ಹೆಚ್ವಿ, ದಿಲೀಪ್, ಪ್ರೀತಿ ಸ್ವರನ್, ಬಿಂದು ಮತ್ತು ಕವಿತಾ ಕೆ ಇದ್ದರು. ಕ್ರಿಸ್ಮಸ್ ರಜೆಯಲ್ಲಿ ಗೋಕರ್ಣಕ್ಕೆ ಟ್ರಿಪ್ ಹೋಗುತ್ತಿದ್ದ ಈ ಗೆಳೆಯರು ಬಸ್ನಲ್ಲಿ ಸಂತೋಷದಿಂದ ಪ್ರಯಾಣಿಸ್ತಾ ಇದ್ರು. ಆದರೆ ಬೆಳಗ್ಗೆ ಸುಮಾರು 3 ಗಂಟೆಗೆ ಗೊರ್ಲತ್ತು ಕ್ರಾಸ್ ಬಳಿ ನಡೆದ ಅಪಘಾತ ಅವರ ಕನಸನ್ನು ಛಿದ್ರಗೊಳಿಸಿದೆ. ತಂಡದಲ್ಲಿ 2 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಉಳಿದವರಲ್ಲಿ 24 ವರ್ಷದ ಮಂಜುನಾಥ್ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಬಿಂದು ಜೊತೆ 1 ವರ್ಷದ ಮಗುವು ಇದ್ದು ಬಿಂದು ಮತ್ತು ಮಗು ನಾಪತ್ತೆಯಾಗಿದ್ದಾರೆ. ಇಲ್ಲಿ ನಮ್ಮ ತಮ್ಮ ಇರೋದು ಮಂಜುನಾಥ್ ಅಂತ. ಸೊ ಅವ್ರಿಗೆ 2 ಕಾಲು ಬರ್ನ್ ಆಗಿದೆ 3rd ಡಿಗ್ರಿವರೆಗೂ. ಸೊ ಇವಾಗ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಮಲಗಿಸಿದ್ದಾರೆ. ಅವರು ಒಂದು 6-7 ಜನ ಹೋಗಿದ್ರು, ಕಸಿನ್ಸ್ ಎಲ್ಲ. ಸೊ ಬ್ಯಾಚುಲರ್ ಪಾರ್ಟಿ ಅಂತ ಹೋಗಿದ್ದು. ಅದು ಏನಾಗಿದೆ, ಬಸ್ ಹೆಂಗೆ ಆಕ್ಸಿಡೆಂಟ್ ಆಗಿದೆ ನಮಗಿನ್ನ ಇನ್ಫಾರ್ಮೇಷನ್ ಏನಿಲ್ಲ. ಇವಾಗ ಅದೇ ಒಂದು 2 ಏನೋ ಸ್ಪಾಟ್ ಆಗಿದ್ದಾರೆ ಅಂತ ಹೇಳ್ತಾರೆ ನಮ್ಮ ಗ್ರೂಪಲ್ಲೂ. ಅವ್ರ ಹೆಸರುಗಳು ಗೊತ್ತಿಲ್ಲ ನನಗೆ. ಕಸಿನ್ಸ್ ಎಲ್ಲ ಯಾರ್ಯಾರ ಹೆಸರು ಏನೋ ನನಗೂ ಐಡಿಯಾ ಇಲ್ಲ. 6 ಜನ ಹೋಗಿದ್ದು, 6ರಿಂದ 7 ಜನ ಹೋಗಿದ್ದಾರೆ. ಅಪಘಾತದಲ್ಲಿ ಮಂಜುನಾಥ್ ದೇಹದ 30% ಸುಟ್ಟು ಹೋಗಿದೆ. ವಿಶೇಷವಾಗಿ ಹೊಟ್ಟೆಯಿಂದ ಕೆಳಭಾಗಕ್ಕೆ ತೀವ್ರ ಸುಟ್ಟ ಗಾಯಗಳು ಆಗಿವೆ. ಇದೀಗ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಬರ್ನ್ ವಾರ್ಡ್ನಲ್ಲಿ ಮಂಜುನಾಥ್ಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ವೈದ್ಯರು ಅವರ ಸ್ಥಿತಿ ಗಂಭೀರವಾಗಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಮಧ್ಯರಾತ್ರಿ ಅತಿ ಘೋರ ದುರಂತ. ಕಿಟಕಿ ಮೂಲಕ ಹೊರಬಂದು ಬಚಾವ್. 3 ಸ್ನೇಹಿತರಿಗೆ ಸಣ್ಣ ಪುಟ್ಟ ಗಾಯ. ಮಧ್ಯರಾತ್ರಿ ನಡೆದ ಘನಘೋರ ದುರಂತದಿಂದಾಗಿ ಪ್ರಯಾಣಿಕರು ಕಂಗಾಲಾಗಿದ್ರು. ಏನು ಮಾಡಬೇಕೆಂದು ಅರಿಯದೆ ಒದ್ದಾಡಿದ್ರು. ಸಾವಿನ ದವಡೆಯಿಂದ ತಪ್ಪಿಸಿಕೊಳ್ಳಲು ಆ ಕ್ಷಣ ಕಿಟಕಿಯಿಂದ ಹಾರಿದ್ರು. ಹೀಗೆ ಪ್ರಾಣಾಪಾಯದಿಂದ ಪಾರಾದವರಲ್ಲಿ ಇಶಾ, ಅನಿರುದ್ಧ, ಅಮೃತ ಕೂಡ ಇದ್ರು. ಬಸ್ಗೆ ಬೆಂಕಿ ಹೊತ್ತಿಕೊಳ್ಳುತ್ತಿದ್ದಂತೆ ಈ 3 ಕಿಟಕಿಯಿಂದ ಹಾರಿದ್ರು. ಪರಿಣಾಮ ಕಾಲು, ಮುಖ, ಕೈಗೆ ಗಾಯಗಳು ಆಗಿವೆ. ಸದ್ಯ 3 ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಅಪಘಾತ ಆದ ಕೂಡಲೇ ಈಶಾ ತಂದೆಗೆ ಕರೆ ಮಾಡಿದ್ರು. ಬಳಿಕ ಈಶಾ ತಂದೆ ಎದ್ನೋ ಬಿದ್ನೋ ಅಂತ ಮಧ್ಯರಾತ್ರಿ ಘಟನಾ ಸ್ಥಳಕ್ಕೆ ದೌಡಾಯಿಸಿದ್ರು. ಬಳಿಕ ಬೆಂಗಳೂರಿಗೆ ಕರೆತಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ. ಹೊರಗಡೆಗೆ ಜಂಪ್ ಮಾಡಿ ಇವರು ಹೊರಗಡೆ ಬಂದಿದ್ದಾರೆ. ಸೊ ಫಸ್ಟ್ ಏಡ್ ಸಿರಾ ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊಂಡು ಆಮೇಲೆ ಇಲ್ಲಿ ಕರ್ಕೊಂಬಂದಿದ್ದೇವೆ. ಇನ್ನು ಒಳಗಡೆ ಇದ್ರಂತೆ. ಇವರು ಹೆದರ್ಕೊಂಡು ಇವರು ಹೊರಗಡೆ ಬರೋದ್ರಲ್ಲಿ ಬೇರೆಯವ್ರ ಮೇಲೆಲ್ಲ ಅವರು ಅಬ್ಸರ್ವ್ ಮಾಡೋಕ್ಕೆ ಹೋಗಿಲ್ಲ. ಸೊ ಹಾಗಾಗಿ ಇನ್ನೂ 2 ಇವ್ರ ಜೊತೆ ಇನ್ನೂ ಒಟ್ಟು 5 ಜನ ವಿಂಡೋಯಿಂದನೇ ಹೊರಗಡೆ ಬಂದಿದ್ದಾರಂತೆ. ರಿಮೈನಿಂಗ್ ಇನ್ನೂ ಇದ್ರು ಒಳಗಡೆ. ಆಲ್ರೆಡಿ ಅಲ್ಲಿ ಸ್ಮೆಲ್ಸ್ ಬರ್ತಾ ಇದ್ವು, ಹೊಗೆದು ಅಂತ ಹೇಳಿದ್ರು. ಇನ್ನು ಟ್ರೀಟ್ಮೆಂಟಲ್ಲಿ ಇದ್ದಾರೆ. ಹೇಳಬೇಕು ಡಾಕ್ಟರ್ ಇನ್ನು ಏನು ಅಂತ. I got a call around 2 a.m. last night saying that, for my parents and my sister that there's been like a collision with the truck. And, and they managed to jump out luckily, so, but then they were all injured. And at that time I was here and, we didn't know what to do. And then luckily her parents went to pick her up but then they all are injured and it's like sad to see them there. But by God's grace, nothing happened. So my son was going for just a vacation in Gokarna. I just got a call in the night at 2 o'clock that the bus met with an accident. I don't have much details that what has happened and how it has happened, because they tried to escape from the window and they got some injuries and all. What happened after that we don't know. So that her friends, they picked them up and then we came to Sagar here. Health is okay, not
very major injuries, but yeah, there are investigations going on. ಬಸ್ ದುರಂತದ ಬಗ್ಗೆ ಗಾಯಾಳು ಮೊದಲ ಮಾತು. ಅಪಘಾತದ ಕರಾಳತೆ ಬಿಚ್ಚಿಟ್ಟ ಗಾಯಾಳು ಕಿರಣ್ ಪಾಲ್. ಚಿತ್ರದುರ್ಗದಲ್ಲಿ ನಡೆದ ಬಸ್ ದುರಂತದಿಂದಾಗಿ ಬಸ್ನಲ್ಲಿ ಹಲವಾರು ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಬಸ್ನಲ್ಲಿ ಕಿರಣ್ ಪಾಲ್ ಭೀಕರ ದುರಂತದ ಕರಾಳತೆ ಬಿಚ್ಚಿಟ್ಟಿದ್ದಾರೆ. ಸ್ನೇಹಿತರ ಜೊತೆ ಗೋಕರ್ಣಕ್ಕೆ ಟ್ರಿಪ್ ಹೋಗಿದ್ದ ಕಿರಣ್ ಪಾಲ್ಗೆ 2 ಕೈ ಸುಟ್ಟು ಗಾಯಗಳು ಆಗಿವೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಾಯಾಳು ಕಿರಣ್ ಪಾಲ್ಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ನಾವು ಗಾಢ ನಿದ್ದೆಯಲ್ಲಿದ್ವಿ. ಎದ್ದು ನೋಡಿದ್ರೆ ಬೆಂಕಿ ಧಗ ಧಗ ಅಂತ ಹೊತ್ತು ಉರಿಯುತ್ತಿತ್ತು ಎಂದು ಸಾವಿನ ದವಡೆಯಿಂದ ಪಾರಾಗಿ ಬಂದ ಕಿರಣ್ ಪಾಲ್ ಹೇಳಿದ್ದಾರೆ. So we crashed, the truck crashed. Then it happened. So the truck, our bus got crashed and it started burning. Everyone was in a deep sleep. Yes, I was. How you escaped from What time there? incident, sir? What time? So then the fire just came, right? So I climbed up and jumped out. You jumped from window. Yeah, window. You broken window or this? It was already broken. Okay. I was lucky. How many members did you sit? Huh? How many members? With me, 4. Where you going actually? Gokarna. For what reason? Vacation. 8 ವರ್ಷದ ಮಗುವಿನೊಂದಿಗೆ ಪ್ರಯಾಣ. ಕಿಟಕಿಯಿಂದ ಜಿಗಿದು ಹೇಮರಾಜ್ ದಂಪತಿ ಪಾರು. ಇನ್ನು ಬಸ್ನಲ್ಲಿ 8 ವರ್ಷದ ಮಗುವಿನೊಂದಿಗೆ ಪ್ರಯಾಣ ಮಾಡುತ್ತಿದ್ದ ಉತ್ತರ ಭಾರತ ಮೂಲದ ಹೇಮರಾಜ್ ಮತ್ತು ಕಲ್ಪನಾ ದಂಪತಿ ಪವಾಡ ಸದೃಶ ರೀತಿಯಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ದಂಪತಿ 8 ವರ್ಷದ ಮಗುವಿನೊಂದಿಗೆ ಪ್ರಯಾಣ ಮಾಡುತ್ತಿದ್ದು ಮೂವರಿಗೂ ತುಮಕೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮಗುವನ್ನ ಕಿಟಕಿಯಿಂದ ಎಸೆದು ಬಳಿಕ ದಂಪತಿಯು ಕಿಟಕಿಯಿಂದ ಜಿಗಿದು ಪ್ರಾಣ ಉಳಿಸಿಕೊಂಡಿದ್ದಾರೆ. इंसिडेंट अराउंड रात के 2 बजे हुआ है. तो हम लोग गोकर्णा जा रहे थे सेलिब्रेशन के लिए, वैकेशन सेलिब्रेट करने के लिए. तो मतलब जब इंसिडेंट हुआ तो हम लोग सो रहे थे. तो एकदम से जब लॉरी ने बस को बैक साइड से हिट किया तो एकदम से हमारा आँख खुला और ऊपर से कुछ मेरे सिर को हिट किया. एंड जब हमने देखा तो चारों तरफ पूरा डेंस स्मोक और वो सब था. तो हमें लगा कि ये बस में आग लगने वाला है, तो जल्दी से इधर से निकलो. जब उठा तो पूरा स्मोक था बाहर. तो फिर ग्लास, पापा ने बोला ग्लास टूट गया था तो बाहर निकलो. तो मैं जंप करके बाहर निकल गया. ಒಟ್ನಲ್ಲಿ ಚಿತ್ರದುರ್ಗದಲ್ಲಿ ನಡೆದ ಬಸ್ ದುರಂತದಿಂದಾಗಿ ಇಡೀ ಕರುನಾಡೆ ಬೆಚ್ಚಿ ಬಿದ್ದಿದೆ. ಪಬ್ಲಿಕ್ ಟಿವಿ ಚಿತ್ರದುರ್ಗ.